ಶಿಡ್ಲಘಟ್ಟದಲ್ಲಿ ನಡೆದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದ ಪೂರ್ವಭಾವಿ ಸಭೆ ಬುಧವಾರ ನಗರದಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಮುಖಂಡ ರಾಜುಗೌಡ ವಹಿಸಿದರು. ಈ ಸಭೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಬೆಂಬಲಿಗರು ಭಾಗವಹಿಸಿದರು. ಕಾಂಗ್ರೆಸ್ ಮುಖಂಡ ರಾಜುಗೌಡ ಮಾತನಾಡಿ, ಪ್ರತಿಯೊಂದು ಚುನಾವಣೆ ನಮ್ಮ ಪಕ್ಷದ ಗೌರವಕ್ಕೆ ಸಂಬಂಧಿಸಿದೆ. ನಾವು ಶ್ರಮಿಸಿದ್ದೇವೆ ಎಂಬುದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೋರಿಸಲು ಈ ಅವಕಾಶ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೆಲವು ಕಡೆ ಸೋಲಾದರೂ ಅದು ಮುಂದಿನ ಗೆಲುವಿನ ಮಾರ್ಗವಾಗುತ್ತದೆ ಎಂದು ಹೇಳಿದ ಅವರು, ಸೋಲು ಗೆಲುವಿನ ಮೊದಲ ಹೆಜ್ಜೆಯಾಗಿದೆ ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿ ಸಾಬೀತುಪಡಿಸಬೇಕೆಂಬ ಉದ್ದೇಶವನ್ನು ಅವರು ವ್ಯಕ್ತಪಡಿಸಿದರು. ಮುಂದಿನ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯನ್ನು ಆಯೋಜಿತವಾಗಿ ಹಾಗೂ ಸಂಘಟಿತ ರೀತಿಯಲ್ಲಿ ಎದುರಿಸಲು ಪಕ್ಷದ ಎಲ್ಲ ನಾಯಕರು ಸಜ್ಜಾಗಬೇಕು ಎಂದು ಕರೆ ನೀಡಿದರು. ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಚಿಹ್ನೆಯ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ಪಕ್ಷವನ್ನು ಬಲಪಡಿಸಬೇಕು. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂದು ತೋರಿಸಬೇಕು. ಹೈಕಮಾಂಡ್ ಶಿಡ್ಲಘಟ್ಟದ ಲೋಕಸಭಾ ಚುನಾವಣೆಯ ಯಶಸ್ವಿ ನಿರ್ವಹಣೆಗೆ ಅಭಿನಂದನೆ ವ್ಯಕ್ತಪಡಿಸಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಖಂಡರು ಈ ಚುನಾವಣೆಯನ್ನು ಎದುರಿಸಲು ಸಜ್ಜಾಗಿ, ಇದು ನಮ್ಮ ಪ್ರತಿಷ್ಠೆಯ ಸಂಕೇತ ಆಗಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರು ಚುನಾವಣಾ ತಂತ್ರ, ಅಭ್ಯರ್ಥಿಗಳ ಆಯ್ಕೆ ಮತ್ತು ಪ್ರಚಾರ ಕಾರ್ಯಗಳ ಕುರಿತು ಚರ್ಚಿಸಲಾಯಿತು. ಸಭೆಯು ಶಾಂತಿಯುತವಾಗಿ ನಡೆಯಿತು. ಸ್ಥಳೀಯ ಜನರ ಬೆಂಬಲವನ್ನು ಇನ್ನಷ್ಟು ಬಲಪಡಿಸುವ ಕ್ರಮಗಳನ್ನು ಕೈಗೊಳ್ಳಲು ನಾಯಕರು ಒಮ್ಮತದಿಂದ ನಿರ್ಧರಿಸಿದರು. ಈ ಬಾರಿ ಶಿಡ್ಲಘಟ್ಟದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ 100% ಯಶಸ್ಸು ಸಾಧಿಸಲು ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಕೋಚುಮಲ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಶ್ವಥ್ ರೆಡ್ಡಿ, ನಾಗರಾಜ್, ಅಫ್ಸರ್ ಪಾಷಾ, ಡಿ.ವಿ. ವೆಂಕಟೇಶ್, ಮಾದೇನಹಳ್ಳಿ ರವಿ, ಕೋಚುಮಲ್ ಮಾಜಿ ಅಧ್ಯಕ್ಷ ಕೆ. ಗುಡಿಯಪ್ಪ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕಾಳನಾಯಕನಹಳ್ಳಿ ಭೀಮೇಶ್, ದೊಗರ್ನಾಯಕನಹಳ್ಳಿ ವೆಂಕಟೇಶ್, ಟಿ.ಕೆ. ನಟರಾಜ್, ಎನ್. ಮುನಿಯಪ್ಪ, ತನ್ನು ಇತರೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ವರದಿ ಗೊರಮಡಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಇಲ್ಲಿ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂದ್ರೆ ಹೆಸರಿರುವಂತಹ ಒಂದು ಕ್ಷೇತ್ರ, ಕಾಂಗ್ರೆಸ್ನ ಭದ್ರಕೋಟೆ. ಇವತ್ತು ಹೇಳ್ತೀವಿ, ಯಾವತ್ತೂ ಇದೆ. ಇಲ್ಲಿ ಸಣ್ಣ ಪುಟ್ಟ ಏನೇ ದೊಡ್ಡವರಿರಲಿ ಅವೆಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಸರಿ ಮಾಡ್ತಾರೆ ಹೇಳ್ತಾ, ಇವತ್ತು ಪಿಎಲ್ಡಿ ಬ್ಯಾಂಕ್ನ ಚುನಾವಣೆ ಬಂದಿದೆ. ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ಎಲ್ಲ ವೇದಿಕೆ ಮೇಲೆ ಆಸೀನವಾಗಿರುವಂತಹ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರೇ ಹಾಗೂ ಎಲ್ಲ ಮುಂದೆ ಕುಳಿತಿರುವಂತಹ ಎಲ್ಲ ಕಾರ್ಯಕರ್ತರ ಮುಖಂಡರುಗಳೇ, ಎಲ್ಲ ಮುಖಂಡರುಗಳೇ ಇದ್ದೀರಿ, ಕಾರ್ಯಕರ್ತರು ಇದ್ದೀವಿ. ಕಾಂಗ್ರೆಸ್ನ ಎಲ್ಲ ಪಿಎಲ್ಡಿ ಬ್ಯಾಂಕ್ನ ಸದಸ್ಯರುಗಳು, ಮಾಜಿ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು, ತುಂಬಾ ಅನುಭವ ಎಲ್ಲ ನಮ್ಮ ಎಲ್ಲ ಪಿಎಲ್ಡಿ ಬ್ಯಾಂಕ್ ಅನುಭವ ಎಲ್ಲ ಮುಖಂಡರು ಇವತ್ತು ವೇದಿಕೆ ಮೇಲಿದ್ದಾರೆ. ಈಗಾಗಲೇ ನಮ್ಮ ಶ್ರೀನಗರ ಇರ್ಬೋದು, ಅಶ್ವಥ್ ಇರ್ಬೋದು, ಎಲ್ಲರೂ ಕೂಡ ತಿಳಿಸ್ಕೊಟ್ಟು ಚುನಾವಣೆ ಹಿಂದೆ ಹೆಂಗಿತ್ತು, ಕಾರಣಾಂತರಗಳು ಯಾಕೆ ನಾವು ಈ ರೀತಿ ಹಿನ್ನಡೆ ಆಯಿತು, ಕಳೆದ ಬಾರಿ ಕೂಡ ನಾವು ಗೆಲ್ಲುವಂತ ಚಾನ್ಸಸ್ ಇತ್ತು, ಅಧ್ಯಕ್ಷರಾಗೋ ಚಾನ್ಸಸ್ ಇತ್ತು, ಈ ರೀತಿ ಕಾರಣಾಂತರಗಳಿಂದ ಆಯಿತು ಅಂತ. ಈಗ ನಾವು ಸರಿ ಮಾಡ್ಕೋಬೇಕಷ್ಟೇ. ಏನಪ್ಪ ಸೋಲ್ಬಿಟ್ವಿ ಅಂದ್ರೆ ಸೋಲೋದ್ರೆ ಸಾವ ಇಲ್ಲ, ಸೋಲು ಅಂತಂದ್ರೆ ಕೆಲವರು ಬಿಟ್ಟಿದ್ದು ಇಲ್ಲಿ. ಇವತ್ತು ಏನೇ ಆಗಿರಲಿ ಒಂದು ಸಣ್ಣದಾಗಿ ಈಗ ಇದು ನಡೀತಪ್ಪ, MP ಎಲೆಕ್ಷನ್ ಅಲ್ಲಿ ಒಟ್ಟಾರೆ ಮಾಡಿದ್ವಿ, ನೀವು ಬಂದು ಹತ್ತದಲ್ಲಿ ಇಡೀ ನಮ್ಮ ಜಿಲ್ಲೆನಲ್ಲೇ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಚೆನ್ನಾಗಿ ಮಾಡಿದ್ದೀರಿ, ಚೆನ್ನಾಗಿ ಎಲೆಕ್ಷನ್ ಮಾಡಿದ್ದೀರಿ ಅಂತ ಅಪ್ರಿಸಿಯೇಷನ್ ನಮ್ಮ ಡಿ.ಕೆ. ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೂಡ ಅಪ್ರಿಸಿಯೇಷನ್ ಕೊಟ್ಟರು. ಎಲ್ಲ ಮುಖಂಡರು ಒಂದು ಹೆಸರು ಬಂತು. ಈಗ ಮೊನ್ನೆ ನಡೆದಿರೋದು 34 ಪಂಚಾಯಿತಿಗಳಲ್ಲಿ 4 ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎಲ್ಲ 34 ಪಂಚಾಯಿತಿಗಳು ಗೆದ್ಬಿಟ್ಟಂಗೆ JDS ಅವರು ಬೀಗ್ತಾ ಇದ್ದಾರೆ. ಅದೆಲ್ಲ ನೀವು ಕನಸು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಾವೆಲ್ಲ
ಇರಲಿ, ಇನ್ನು ಮುಂದೆ ಯಾರೇ ನಿಂತ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಅಂತಂದ್ರೆ ಅವಳ ಅಭ್ಯರ್ಥಿ ನಮ್ಗೆ ಆಗ್ಬೋದು ಆಗಲ್ಲ. ಊರ ಮಟ್ಟದಲ್ಲಿ ಇಲ್ಲ ಏನೇ ನಮ್ದು ರಾಜ್ಯಗಳಲ್ಲಿ ಏನೇ ಇಟ್ಕೊಂಡ್ರು ಕೂಡ ನಾವೆಲ್ಲ ಒಂದೇ. ಇವತ್ತು ಹೇಳ್ತಿದ್ದೀನಿ, ಈಗ ಹಿಂದೆ ಪುಟ್ಟಣ್ಣವರು ಈಗ ಹಿಂದೆ ವೀರಪ್ಪನವರು ಎಲೆಕ್ಷನ್ ಇಂದ ಬಿಡೋರು ಇಂಡಿಪೆಂಡೆಂಟ್ ಆಗಿದ್ರು, ಈಗಲೂ ನಮಗೆ ಇಂಡಿಪೆಂಡೆಂಟ್ ಆಗಿದ್ರು. ಆದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಮಾಡಬೇಕು ಅಂತ MP ಚುನಾವಣೆ ಮಾಡಿದ್ವಿ. ಅದ್ರ ಒಂದು ಲೀಡ್ ತಗೊಂಡು ಎಲ್ರಿಗೂ ತೋರಿಸಿದ್ವಿ. ಅದೇ ರೀತಿ ನೀವು ಕೂಡ ರೂಲ್ಗಳ ಮಟ್ಟದಲ್ಲಿ ನೀವೇನು ಯಾರು ಕೂಡ ಇಲ್ಲಿಗೆ ಬೇಡ. ಸುಮ್ಮನೆ ಏನಾಗುತ್ತೆ ಲೀಡರ್ ಮೇಲೆ ತೋರಿಸೋದು ಏನಪ್ಪ ಇರುವುದಾಗಿಲ್ಲ ಅಂತ ನಾವು ಸ್ವಲ್ಪ ಹೇಳೋದು ಅದಲ್ಲ, ಅದು ಕಾರಣ ಅಲ್ಲ. ಅದು ಹಿಂದೆಗಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟಣ್ಣೂ ಇರಲಿಲ್ಲ, ನಾನು ಇರಲಿಲ್ಲ, ವೀರಪ್ಪನವರಿದ್ರು, ಇನ್ನೊಬ್ರು ಅವರಿಗಿಂತ ಮುಂಚೆ ಹಿಂದೆ ಇದ್ರು. ಕಾಂಗ್ರೆಸ್ ಮುಖಂಡರು ನೀವು ಯಾರು ನೋಡ್ಕೊಂಡು ಹೋಗಿಲ್ಲ. ಊರಲ್ಲಿರುವಂತ ನೀವೇ ಇದ್ರೆ ಕಾಂಗ್ರೆಸ್ ಪಕ್ಷ ಮುಖಂಡರು ನೀವಿದ್ರೆ ಇವತ್ತು ನಿಮ್ಮ ಮಕ್ಕಳವರೇ, ನಾಳೆ ನಿಮ್ಮ ಮೊಮ್ಮಕ್ಕಳು ಇರ್ತಾರೆ. ಹಾಗಾಗಿ ಊರ ಮಟ್ಟದಲ್ಲಿ ಯಾರು ಕಾರ್ಯಕರ್ತರು ಮುಖಂಡರಿದ್ರೆ ಅವರವ್ರದ್ದು ಶಕ್ತಿ ಏನಿತ್ತು ಅದನ್ನ ಯಾವುದೇ ಕಾರಣ ವೀಕಾಗಿ ಬಿಡಬೇಡ್ರಿ. ಇವ್ರು ಒಂದಾಗಲಿಲ್ಲ ಹೇಳಿದ್ರು, ಅದಕ್ಕೆ ನನಗೆ ತೊಂದರೆ ಆಗೈತೆ, ಅದರಿಂದ ಇವತ್ತು ನಮ್ಮ ನಾಲ್ಕು ಪಂಚಾಯತ್ ಸೋತಿರೋ ರೀಸನ್ ಅನ್ನೋದು ಬೇಡ. ಅದು ರೀಸನ್ ಅಲ್ಲ. ಚುನಾವಣೆ ಮಾಡಬೇಕು ಅಂದಾಗ ನೀವು ಬೇಕಿರೋದು ಏನಂದ್ರೆ ಸರಿನೋ ತಪ್ಪು ಆಗ್ತವ್ರು ನಮ್ಮ ಪಕ್ಷದವ್ರನ್ನೇ ಕಾಂಗ್ರೆಸ್ ಪಕ್ಷದವ್ರನ್ನ ಒಗ್ಗೂಡಿಸ್ಕೋಬೇಕು. ಆ ಸಂದರ್ಭದಲ್ಲಿ ಏನೇ ಆಗಲಿ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು. ಈಗ ನಮ್ಮೆಲ್ಲರೂ ಮುಂದೆ ಮತ್ತೆ ಇನ್ನೂ ಒಂದು ದೊಡ್ಡ ನಮ್ಗೆ ಎದುರಿದೆ. ಚುನಾವಣೆ ಎದುರಿಸಬೇಕಾಗಿದೆ. ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಮೋಸ್ಟ್ಲಿ ಲಾಸ್ಟ್ ಟೈಮ್ DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ರು, ಆದಷ್ಟು ಬೇಗ ಅನೌನ್ಸ್ ಆಗೋ ಚಾನ್ಸಸ್ ಇದೆ, ಅದಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕಾಗ್ತದೆ. ಮೋಸ್ಟ್ಲಿ ಮಾರ್ಚ್ ಅಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಅದಕ್ಕೆ ಚುನಾವಣೆ ಸಿದ್ಧತೆ ನಡೆಸ್ಕೋಬೇಕಾಗಿದೆ. ಅದ್ರ ಒಟ್ಟಿಗೆ ಇನ್ನು ಪಂಚಾಯತಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಪಂಚಾಯತಿ ಚುನಾವಣೆಗಳು ನಾವೆಲ್ಲರೂ ಎದುರಿಸಬೇಕು ಅಂದ್ರೆ ಇವತ್ತು ಈ ಒಂದು PNB ಬ್ಯಾಂಕ್ ಅನ್ನ ಎಲ್ಲರೂ ಕೂಡ ನಾವು ಗೆಲ್ಸ್ಕೊಂಡ್ರೆ ಇಲ್ಲಿಂದ ಒಂದು ಸಂದೇಶ ಕೊಟ್ಟಂಗಾಗುತ್ತೆ. ಕಾಂಗ್ರೆಸ್ ಪಕ್ಷ ಇದೇ ಶಿಬಿರದಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋ ಮಾತನ್ನ ಅದ್ರಲ್ಲಿ ಯಾವ ಕಿಡಿಗೇಡಿಗಳು ಮಾಡ್ತಾರೆ ಅಂತ ಸುಮ್ಮನೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ಇಲ್ಲಿಂದಲೇ ಇಲ್ಲೇ ಇಟ್ಕೊಂಡು ತಪ್ಪುಯ ಕೆಲಸ ಮಾಡ್ತಿದ್ದಾರೆ. ಅದು ಬಿಟ್ಬಿಟ್ಟು ಬೇಕಾದ್ರೆ ಎದುರಾಳಿ ಪಕ್ಷ ಯಾವ್ದು JDS BJP ಹೋಗ್ಬಿಟ್ಟು ಅದಕ್ಕೆ ಅದು ಬಿಟ್ಬಿಟ್ಟು ಇಲ್ಲೇ ಇಟ್ಕೊಂಡು ನಮ್ಮವರಿಗೆ ತಪ್ಪುಯ ಕೆಲಸ ಮಾಡೋದು ಬೇಡ. ಇಲ್ಲೇ ಇದ್ದು ಏನು ನಾವು ಸಾಧನೆ ಮಾಡುವಂತ ಕೆಲಸ ಮಾಡೋಣ. ಬರುವಂತ ಎಲ್ಲಾ ಚುನಾವಣೆಗಳನ್ನು ಎದುರಿಸೋಣ. ಈಗ ಯಾರು ನಮ್ಮಲ್ಲಿರುವಂತವ್ರು ಯಾರು ಇಂಡೈರೆಕ್ಟ್ ಆಗಿ ತಪ್ಪು ಮಾಡ್ತೀವಿ, ನಾಳೆ ದಿನ ನೀವು ಚುನಾವಣೆ ನಿಂತ್ಕೋಬೇಕಾಗುತ್ತೆ. ಬರ್ದಿಟ್ಕೊಳ್ರಿ. ಅವ್ರು ನಿಮ್ಗೆ ಏನ್ ಮಾಡಿರ್ತೀರ ಅದು 2 ವರ್ಷ ತಪ್ಪು ಅವ್ರು ಮಾಡ್ತಾರೆ. ಅದಕ್ಕೆ ಅದನ್ನ ನಾವು ಮರುಕಳಿಸೋದು ಬೇಡ. ನಾವೆಲ್ಲ ಒಗ್ಗಟ್ಟಾಗೋಣ. ಎಲ್ಲ ನಮಗಿರುವಂತ ಎಲ್ಲ ಲೀಡರ್ಸು ಕೂಡ ಸೀನಿಯರ್ ಲೀಡರ್ಸ್ ಇದ್ದೀವಿ. ರಾಜಕೀಯ ಅನುಭವ ಇದೆ. ಎಲ್ಲರೂ ಸೇರೋಣ, ಒಗ್ಗಟ್ಟಾಗಿ ಏನೇ ಆಗಲಿ ಈ PNB ಎಲೆಕ್ಷನ್ ನಾವು ಗೆದ್ದುಕೊಂಡು ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸುವ ಕೆಲಸ ಮಾಡೋಣ. ಅದಕ್ಕೆ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಶೀರ್ವಾದ ಕೂಡ ಇದೆ. ಮನ್ನೆಲ್ಲ ಕರೆದು ಕೇಳಿದ್ರು ಚುನಾವಣಾ ವಿಚಾರ, 4 ಪಂಚಾಯತಿ ವಿಚಾರಗಳು ಕೂಡ ಕೇಳಿದ್ರು ಏನಾಯ್ತು ಅಂತ ವಿಚಾರ ತಿಳಿಸಿದೀವಿ. ಅವರು ಕೂಡ ನಮಗೆ ಧೈರ್ಯ ಕೊಟ್ಟರು, ಇರಲಿ ಇದೆಲ್ಲ ಆಗುವಂತ ಸರ್ವೇ ಸಾಮಾನ್ಯ ರೆಡಿ ಮಾಡಿಕೊಡ್ರಿ. ಬರುವಂತ ಚುನಾವಣೆಗಳಿಗೆ ಏನ್ ಬೇಕು ಅಂದ್ರೆ ಸಪೋರ್ಟ್ ನಾವು ಮಾಡ್ತೀವಿ, ಮುಂದುವರಿಸಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ನಮ್ಮಲ್ಲೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಎಲ್ಲರೂ ಕೂಡ ಈ ಚುನಾವಣೆಗೆ ಈಗೆಲ್ಲ ಮುಖಂಡರು ಯಾರು ಬಂದಿದ್ದೀರಿ ಅವರೆಲ್ಲರೂ ಕೂಡ ಸಹಕಾರ ಮಾಡಿ ಅವರವ್ರ ಕ್ಷೇತ್ರದಲ್ಲಿ ಏನು ಅಭ್ಯರ್ಥಿಗಳು ಆಯ್ಕೆ ಮಾಡಬೇಕು ಅಂತಿದ್ದೀವಿ ಅವರ ಮುಖಂಡರ ಪ್ರಮುಖ ಪಾತ್ರ ವಹಿಸಿ ಅಲ್ಲೇನಾದ್ರು ಇತ್ಯರ್ಥ ಆಗಿಲ್ಲ ಅಂದ್ರೆ ನಾವುಗಳು ಕೂಡ ಅದ್ರ ಜೊತೆ ಭಾಗಿಯಾಗ್ತೀವಿ. ಅದನ್ನ ತೊಂದರೆ ಇರುವಂತ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ನಾವು ಮುಖಂಡರು ಒಂದಷ್ಟು ಜನ ಸೇರಿ ಒಂದು ಕಮಿಟಿ ಮಾಡ್ಕೊಂಡು ಎಲ್ಲರೂ ಕೂಡ ಬಗೆಹರಿಸುವಂತ ಕೆಲಸಗಳನ್ನ ಮಾಡ್ತೀವಿ. ನಿಮ್ ಜೊತೆ ನಾವಿದ್ದೀವಿ. ಭಗವಂತ ಒಳ್ಳೇದು ಮಾಡಿ ಆದಷ್ಟು ಬೇಗ ಎಲೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಇವತ್ತಿಂದಾನೆ ಚುನಾವಣಾ ಪ್ರಚಾರ ಈಕ್ವಲ್ ಆಗಿ ಟಾಸ್ ಅಲ್ಲಿ ಹೊರಡಬಹುದು. ದುರಾದೃಷ್ಟ ಹೊರಟು ಬಿದ್ದಿದ್ರೆ ಬಹುಶಃ ಇವತ್ತು ಈ ಕಳೆದ 5 ವರ್ಷ ಕೂಡ ನಮ್ಮ ಕಾಂಗ್ರೆಸ್ನ ಆಡಳಿತದಲ್ಲೇ ಕೇಂದ್ರವಾಗಿರ್ತ ಇತ್ತು. ಇವತ್ತು PNB ಬ್ಯಾಂಕ್ ಅಲ್ಲಿ ನಾನು ನೋಡಿದಾಗೆ ಎಷ್ಟು ನಾವು ರೈತರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅದೊಂದು ಪ್ರತಿಷ್ಠೆ ಇರ್ತಕ್ಕಂಥ ಒಂದು ಸಂಸ್ಥೆ. ಸುಮಾರು 80-90 ವರ್ಷಗಳಿಂದ ನಡ್ಕೆ ಬಂದಿರತಕ್ಕಂಥ ಸಂಸ್ಥೆ. ಒಂದು ಪ್ರತಿಷ್ಠೆಯಾಗಿ ಒಂದು ನಾವು ಸ್ವೀಕಾರ ಮಾಡ್ತೀವಿ. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ ತಕ್ಷಣ PNB ಬ್ಯಾಂಕ್ಗಳು ಕೆಲವೆಲ್ಲ ಡಿಫಾಲ್ಟ್ ಆಗಿ ನಿಂತೋಗುವಂಥ ಪರಿಸ್ಥಿತಿ ಬಂದಂಥ ಸಂಸ್ಥೆಗೆ ಪುನಶ್ಚೇತನೆ ಕೊಡಬೇಕು ಬರ್ತೀವಿ.
ಏನು ಬಡ್ಡಿ ಇತ್ತು ಅದನ್ನೆಲ್ಲ ಮನ್ನಾ ಮಾಡಿ ಬಹುಶಃ ಇವತ್ತು ಒಂದು 70-80% ಹಣ ಏನಿತ್ತು ಅದನ್ನು ರಿಕವರ್ ಆಯಿತು. ಹೋದ ವರ್ಷ ರಿಕವರ್ ಆಗಿ ಮತ್ತೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿರೋದ್ರಿಂದ ನಾವೆಲ್ಲ ಇವತ್ತೇನು ರೈತರು ಅದರ ಒಂದು ಮನಾನುಭವ ಅನುಭವಿಸ್ತಾ ಇದ್ದಾರೆ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ. ಜೊತೆಗೆ ಇವತ್ತಿನ ಪರಿಸ್ಥಿತಿ ಅದೇನು ಮುಚ್ಚುಮರೆ ಮಾಡೋದಲ್ಲ, ನಮ್ಮಲ್ಲಿ ಏನೇ ಗೊಂದಲ ಇದ್ರು ಕೂಡ ನಾನು ಯಾಕಂದ್ರೆ ನೀವು ಏನು ಕೇಳ್ಬೇಕಂತ ಹೇಳ್ತಾ ಇದ್ದೀನಿ, ನಾವು ಕಾಂಗ್ರೆಸ್ ಪಕ್ಷನ ಈ ಒಂದು ಏನು ಬರ್ತಕ್ಕಂಥ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಚುನಾವಣೆಗಳಿರ್ಬೋದು ಇದನ್ನು ನಾವು ಒಬ್ಬೇ ಪ್ರದರ್ಶನ ಮಾಡದೇ ಇರೋ ಬಹುಶಃ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿಲ್ಲಿಸಕ್ಕಾಗಲ್ಲ. ಆ ಒಂದು ನಿಟ್ಟಿನಿಂದ ನನ್ನ ಮನವಿ ಏನಂದರೆ, ಏನು ಚುನಾವಣೆ ಬಂದಿದೆ ಇವತ್ತು ಕೆಲವಾರು ಜನ ಮಾತ್ರ ಬಂದಿರ್ಬೋದು. ನನ್ನ ಮನವಿ ಏನಂದರೆ, ನಾವು ಮತ್ತೆ ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮ ಏನು ಮುಖಂಡರಿರ್ತಾರೆ ಅವ್ರನ್ನ ಸುದ್ದಿ ಮಾತಾಡಿ ಅವ್ರ ಗ್ರಾಮದಲ್ಲಿ ಓಟ್ ಇರ್ಬೋದು. ಯಾಕಂದರೆ ಒಂದು ಓಟ್ನ ಪ್ಯಾಟ್ರನ್ ನೋಡಿದ್ರೆ ಕೆಲವಾರು ಗ್ರಾಮಗಳಲ್ಲಿ ಓಟೇ ಇಲ್ಲ ಅಂದರೆ ತುಂಬ ಅದನ್ನು ಕಮ್ಮಿ ಮಾಡಿ ನೋಡಿದ್ರೆ ಸರ್ಕಾರದ ಏನು ಕಾನೂನಾತ್ಮಕವಾಗಿ ಏನು ಇದೆ ಅದರ ಪ್ರಕಾರ ಮಾಡೋಕ್ಕೆ ಹೋದಾಗ ಇವತ್ತು ತುಂಬ ಕಮ್ಮಿ 40-50 ಗಂಟೆ ಇವತ್ತು ನಾವು ಪ್ರತಿಯೊಬ್ಬ ನಮ್ಮ ಮುಖಂಡರನ್ನು ಸೇರಿಸ್ಕೊಂಡು ಚುನಾವಣೆಯಲ್ಲಿ ಪ್ರಚಾರ ಇರ್ಬೋದು. ಬಹುಶಃ ಇನ್ನೊಂದು ಕಿವಿ ಮಾತೇನೆಂದರೆ, ಅಪ್ಪರದ ಪ್ರಚಾರ ಮಾಡೋದೇ ಬೇಡ. ನಾವು ಯಾಕೆ ಇದು ಮಾತು ಹೇಳ್ತಾ ಇದ್ದೀವಿ ಅಂದರೆ, ಈಗ ಮುಗಿದಂಥ ಒಂದು 4 ಗ್ರಾಮ ಪಂಚಾಯತಿ ಚುನಾವಣೆಗಳು ನೋಡಿದ್ವಿ ನಾವು. ನಿಜವಾಗ್ಲೂ ಹೇಳಬೇಕಂದ್ರೆ ಆ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಕಾಂಗ್ರೆಸ್ನ ಆಡಳಿತ ಇದ್ದಂಥ ಗ್ರಾಮ ಪಂಚಾಯತಿ ನಾವು ಸೋತೇ ಇಲ್ಲ. ಹೊಸಪೇಟೆ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಅಥವಾ ಬಡಮಾಡಿಕೊಂಡು ಇರ್ಬೋದು, ನಾವು ಗೆದ್ದಂಥ ನಮ್ಮ ಕಾಂಗ್ರೆಸ್ನ ಸದಸ್ಯರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು. ಆದರೂ ಕೂಡ ಎಲ್ಲ ನಾವು ಒಂದು ಕಡೆ ಸೋತಿವೆ ಅಂತ ಕಾಣಿಸ್ತದೆ. ನಾವು ಜನಗಳಿಗೆ ಮನವರಿಕೆ ಮಾಡೋದು ಹೋಗಿಲ್ಲ. ಹಾಗಾಗಿ ನನ್ನ ಮನವಿ ಏನಂದರೆ, ಇವತ್ತು ಪ್ರಾಮಾಣಿಕವಾಗಿ ನಾವು ಅಪರ ಮಾಡೋದು ಬೇಡ. ಏನು ಮತದಾರರಿದ್ದಾರೆ ಅವ್ರನ್ನ ಓಲೈಕೆ ಮಾಡೋದು, ಯಾವ ಮಟ್ಟಿಗೆ ಮಾಡಬೇಕು, ಏನು ಮಾಡಬೇಕು, ಚುನಾವಣೆ ಮುಗಿಯೋವರೆಗೂ ಅದನ್ನು ಕ್ಯಾಂಡಿಡೇಟ್ ಅಥವಾ ಯಾರೋ ಮುಖಂಡ ನಾವು ನೋಡ್ಕೊಂತಾರೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ನಾವು ಗೆಲ್ಲಕ್ಕೆ. ಹಾಗಾಗಿ ಇವತ್ತು ಗೆಲ್ಲುವಂಥ ಎಲ್ಲ ಅವಕಾಶಗಳಿರೋದ್ರಿಂದ ನಾವು ಹೆಚ್ಚಿಗೆ ಅದನ್ನು ಜೋರಾಗಿ ತೋರಿಸ್ಕೊಂಡ್ರೆ, ಜೋರಾಗಿ ಅಪೂರ್ವವಾಗಿ ಮಾಡಿದ್ರೆ ಒಳಗೆ ನಮ್ಮ ಏನು ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ಅಂತ ಮನವಿ ಮಾಡ್ತಾ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಎಷ್ಟೋ ಜನ ಬಂದಿಲ್ಲ